ದಿವಂಗತ ಕೋಮಲ್ ಕುಮಾರ್ ಅವರ 4ನೇ ವರ್ಷದ ಪುಣ್ಯಸ್ಮರಣೆ ನಿಮಿತ್ತವಾಗಿ ಕಲಬುರಗಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಅವರ ಕುಟುಂಬಸ್ಥರಿಂದ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಹೆಂಗ್ ಜುಮ್ಮ ಹೆಂಗ್ ಬರ್ಬೇಕು ಕ್ಯಾಮ್ರಲ್ಲಿ ಹಾಕ್ತೀಯ ತಗೊಂಡೆಪ್ಪ. ವೈಸ್ ಅಧ್ಯಕ್ಷರಿಗೆ ನಾನೇ ಅವ್ರಿಗೆ ಹೋಗೋ ಇರ್ತಿಲ್ಲಲ್ಲ ಅವರೆಲ್ಲ ಇಲ್ಲದೆ ಮಾಡಮ್ಯಾಕ್ರಿ ಎಲ್ಲರಿಗೂ ಕರೆ ಮಾಡಬೇಕು. ಇವರು ನಿಮ್ಮ ಹಸ್ತರೇಖೆ, ಜಾತಕ, ಭಾವಚಿತ್ರ ನೋಡಿ ನಿಮ್ಮ ಜೀವನದ ಭವಿಷ್ಯವನ್ನು ಹೇಳುತ್ತಾರೆ. ವಿದ್ಯೆ, ಉದ್ಯೋಗ, ಮದುವೆ, ಸಂತಾನ, ವಿದೇಶ ಪ್ರಯಾಣ, ಕೋರ್ಟು ಕಚೇರಿ, ಸತಿಪತಿ ಕಲಹ, ಸಾಲಬಾಧೆ, ಇನ್ನೂ ನಿಮ್ಮ ಜೀವನದ ಸರ್ವ ಸಮಸ್ಯೆಗಳಿಗೆ ಶಾಸ್ತ್ರೋಕ್ತವಾಗಿ ಪರಿಹಾರ. ಹಿಂದೆ ಭೇಟಿ ಕೊಡಿ. ವಿಶೇಷ ಸೂಚನೆ: ನೀವು ಹಲವಾರು ಜ್ಯೋತಿಷ್ಯರ ಬಳಿ ಕೇಳಿಯೂ ಕೂಡ ನಿಮ್ಮ ಸಮಸ್ಯೆಗೆ ಪರಿಹಾರ ಕಾಣದೆ ನಿರಾಶರಾಗಿದ್ದರೆ ಒಮ್ಮೆ ಭೇಟಿಯಾಗಿ ಫೋನ್ ಮೂಲಕ ನಿಮ್ಮ ಭೇಟಿಯ ಸಮಯವನ್ನು ಖಚಿತಪಡಿಸಿಕೊಳ್ಳಿ. ಸಂಪರ್ಕಿಸುವ ಸಮಯ ಬೆಳಿಗ್ಗೆ 9 ರಿಂದ ರಾತ್ರಿ 8 ಗಂಟೆಯವರೆಗೆ. ಸಂಪರ್ಕಿಸುವ ವಿಳಾಸ: ಶ್ರೀ ಚಾಮುಂಡೇಶ್ವರಿ ದೇವಿ ಜ್ಯೋತಿಷ್ಯಾಲಯ, ಪಂಡಿತ್ ಶ್ರೀಕಾಂತ್ ಜೋಶಿ, 2, ಗೋವಾ ಹೋಟೆಲ್ ಹತ್ತಿರ, ಬ್ರಹ್ಮಪುರ, ಗುಲ್ಬರ್ಗ. ಮೊಬೈಲ್ ಸಂಖ್ಯೆ 9980339485. ಅನ್ನ ಸಂತರ್ಪಣೆ ಕಾರ್ಯಕ್ರಮದಲ್ಲಿ ಸಾಮಾಜಿಕ ಹೋರಾಟಗಾರರಾದ ಸೈಬಣ್ಣ ಜಮಾದಾರ್ ಅವರು ಮಾತನಾಡಿ, ಕೋಮಲ್ ಕುಮಾರ್ ಅವರ 4ನೇ ವರ್ಷದ ಪುಣ್ಯಸ್ಮರಣೆ ನಿಮಿತ್ತವಾಗಿ ಈ ಒಂದು ಅನ್ನ ಸಂತರ್ಪಣೆಯನ್ನ ಕಲಬುರಗಿ ಜಿಮ್ಸ್ ಆಸ್ಪತ್ರೆಯಲ್ಲಿ ಹಮ್ಮಿಕೊಂಡಿದ್ದೇವೆ. ಅವರ ಕುಟುಂಬ ಇದೇ ರೀತಿಯಾಗಿ ಒಳ್ಳೆಯ ಕಾರ್ಯಗಳನ್ನ ಮಾಡಲಿ ಎಂದು ಹೇಳಿದರು. ಪ್ರತಿ ವರ್ಷ ಕೂಡ ನಾವೇನದ ಇವತ್ತು ರಾಜು ನುಲ್ಕರ್ ಅವರ ಗೆಳೆಯರ ಬಳಗದ ವತಿಯಿಂದ ಎಲ್ಲ ಬಡ ಮಕ್ಕಳಿಗೆ ಅಂದರೆ ಲೆಪ್ರಸಿ ಕಾಲನಿ ಮತ್ತು ಅನಾಥಾಶ್ರಮದಲ್ಲಿರುವಂಥ ಮಕ್ಕಳಿಗೆ ಒಂದು ಜೊತೆ ಬಟ್ಟೆಯನ್ನು ದಾನ ಮಾಡುವ ಮೂಲಕ ಮತ್ತು ಅದರ ಜೊತೆಗೆ ಅನ್ನ ಸಂತರ್ಪಣೆಯನ್ನು ಮಾಡ್ತಾ ಇದ್ದೀವಿ ಪ್ರತಿ ವರ್ಷ. ಇದು 4ನೇ ಪುಣ್ಯಸ್ಮರಣೆ ಇರೋದ್ರಿಂದ ಇವತ್ತು ನಾವು ಸರ್ಕಾರಿ ಏನು ಜಿಲ್ಲಾ ಆಸ್ಪತ್ರೆ ಕಲಬುರಗಿ ಇದೆ, ಈ ಕಲಬುರಗಿಯಲ್ಲಿ ಏನು ಲಘು ಉಪಹಾರ ಅಂದರೆ ಇವತ್ತು ಒಂದು ಹೊತ್ತಿನ ಊಟದ ವ್ಯವಸ್ಥೆಯನ್ನು ಮಾಡುವ ಮೂಲಕ ಇವತ್ತು ಆ ದಿವಂಗತ
ಕೋಮಲ್ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ಇವತ್ತು ನಾವು ಎಲ್ಲರೂ ಕೂಡ ಇವತ್ತು ರಾಜು ನುಲ್ಕರ್ ಅವರ ಸ್ನೇಹಿತರ ಬಳಗದವರು ಇವತ್ತು ಒಂದು ದುಃಖಕರ ವಿಷಯ ಆಗಿದ್ದು ಆ ದುಃಖವನ್ನು ಇವತ್ತು ಮರೆಯುವ ಸಲುವಾಗಿ ಎಲ್ಲ ಜನರಿಗೆ ಅನ್ನ ಸಂತರ್ಪಣೆ ಮಾಡುವ ಮೂಲಕ ಮತ್ತು ಬಡ ಮಕ್ಕಳಿಗೆ ಬಟ್ಟೆ ದಾನ ಮಾಡುವ ಮೂಲಕ ಈ ಒಂದು ಪುಣ್ಯ ಸ್ಮರಣೆಯನ್ನು ನಾವು ಎಲ್ಲರೂ ಕೂಡ ನೆನೆಸ್ತಾ ಇದ್ದೀವಿ ಅಂಥೇಳಿ ಈ ಮೂಲಕ ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇದರ ವಿಶೇಷ ಎಲ್ಲರೂ ಕೂಡ ಇವತ್ತು ಬರ್ತ್ಡೇ ಮಾಡುವ ಮೂಲಕ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದಾರೆ. ಆದರೆ ನಾವು ಇವತ್ತು ಏನು ಒಂದು ದುಃಖದ ಸಂಗತಿ, ಇವತ್ತು ಒಬ್ಬ ಚಿಕ್ಕ ವಯಸ್ಸಿನಲ್ಲೇ 14ನೇ ವಯಸ್ಸಿನಲ್ಲೇ ತಮ್ಮ ಪ್ರಾಣಗಳನ್ನು ಕಳೆದುಕೊಂಡಂಥ ಕೋಮಲ್ ಅವರ ಮನಸ್ಸಿಗೆ ಶಾಂತಿ ಆಗಬೇಕು. ನಾವು ಆ ಕಾರಣಕ್ಕಾಗಿ ಚಿಕ್ಕ ಚಿಕ್ಕ ಮಕ್ಕಳು, ಅನಾಥ ಮಕ್ಕಳು ಮತ್ತು ನಿರ್ಗತಿಕ ಮಕ್ಕಳಿಗೆ ಊಟ ಮಾಡಿಸುವುದ್ರ ಜೊತೆಗೆ ಅವರಿಗೆ ಒಂದು ಜೊತೆ ಬಟ್ಟೆಯನ್ನು ಕೊಡಿಸುವ ಮೂಲಕ ಇವತ್ತು ಏನು ಆ ದಂಪತಿಗಳು ಆ ಮಗುವನ್ನು ಕಳ್ಕೊಂಡಿದ್ದಾರೆ, ರಾಜು ನುಲ್ಕರ್ ಅವರ ದಂಪತಿಗಳು ಅವರಿಗೆ ಖುಷಿ ತರಲಿ ಅನ್ನುವ ಉದ್ದೇಶದಿಂದ, ಯಾಕಂದರೆ ಇವತ್ತು ಅವರ ಒಬ್ಬನೇ ಮಗ ಇದ್ನು, ಆ ಕಾರಣಕ್ಕಾಗಿ ಬೇರೆ ಮಕ್ಕಳಲ್ಲೂ ಕೂಡ ಅವರ ಮಗನನ್ನು ನೋಡಲಿ ಮತ್ತು ಸಂತೋಷದಿಂದ ಆ ಕೋಮಲನ ಆತ್ಮಕ್ಕೆ ಶಾಂತಿ ಸಿಗಲಿ ಅನ್ನುವ ಒಂದೇ ಒಂದು ಉದ್ದೇಶದಿಂದ ನಾವು ಪ್ರತಿ ವರ್ಷ ಇದು 4ನೇ ವರ್ಷದ ಏನು ಇವತ್ತು ನಾವು ಅವರ ಡೆತ್ ಆ್ಯನಿವರ್ಸರಿಯನ್ನು ಮಾಡ್ತಾ ಇದ್ದೀವಿ ಅಂತೇಳಿ ಈ ಮೂಲಕ ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ.